ನಮಸ್ಕಾರ ಎಲ್ಲರಿಗೆ. ನಾನು ಸುಹೇಲ್ ಅಂತ, ಯೂಸ್ ಕಾರ್ ಬೆಂಗಳೂರಿಂದ. ನಾನು ನಿಮಗೆ ಸುಮಾರು ಹೊಸ ಗಾಡಿ ಸ್ಟಾಕ್ ಬಂದಿದೆ. ಇವತ್ತು ಏನೇನು ಬಂದಿದೆ ಅಂತ ನೋಡೋಣ. ನಮ್ಮ ಜೊತೆಯಲ್ಲಿ ಪ್ಯಾಟ್ರಿಕ್ ಅವರಿದ್ದಾರೆ. ನಮಸ್ಕಾರ ಪ್ಯಾಟ್ರಿಕ್ ಸರ್. ಚೆನ್ನಾಗಿದ್ದೀರಾ ಸರ್? ಏನೇನು ಗಾಡಿ ಬಂದಿದೆ? ಓಕೆ 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 ಒಂದ್ಸಲಿ ನೋಡೋಣ, ಬನ್ನಿ ಸರ್. ಸರ್ ಇದು i20 ಏನು ಡೀಟೇಲ್ ಸರ್? ಇದು 2012 ಮಾಡಲ್ ಸ್ಪೋರ್ಟ್ಸು ಪೆಟ್ರೋಲ್ ವೇರಿಯಂಟು. ಬೇರೆ 64,000 ಓಡಿದೆ, ಸಿಂಗಲ್ ಓನರು. ಓಕೆ. ಇದರಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಬ್ಲೂಟೂತು. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ವೇರಿಯಂಟ್ 2012 ಪೆಟ್ರೋಲ್ ಸ್ಪೋರ್ಟ್ಸು. ಗಾಡಿ ಭಾಳ ಚೆನ್ನಾಗಿದೆ ಸರ್. ಇದು ಹೌದು ಸರ್, ತುಂಬ ಚೆನ್ನಾಗಿದೆ. ಸ್ವಲ್ಪ ಡೋರ್ ಓಪನ್ ಮಾಡ್ತೀರಾ, ಒಳಗೆ ನೋಡೋಣ. ಸಿಂಗಲ್ ಏರ್ ಬ್ಯಾಗ್ ಇದೆ, ABS ಇದೆ, ABS ಬರುತ್ತೆ, ಅಲಾಯ್ಸ್. ಓಕೆ. ಬ್ಲೂಟೂತು, ರಿವರ್ಸ್ ಕ್ಯಾಮ್ರಾ. ಓಕೆ. ಏನು ಪ್ರೈಸ್ ಹೇಳಿದ್ರಿ? ಇದು 4,65,000. ಸರ್ ಪ್ರೈಸ್ ಎಲ್ಲ ಫಿಕ್ಸ್ಡಾ? ಸುಮಾರು ಜನ ಕಮೆಂಟ್ಸಲ್ಲಿ ಹಾಕ್ತಾರೆ, ಏನಂತ ಗೊತ್ತಾ ಸರ್, ನಿಮ್ಮ ಗಾಡಿ ಪ್ರೈಸಿಂಗ್ ಭಾಳ ಜಾಸ್ತಿ, ನಿಮ್ಮ ಪ್ರೈಸಿಂಗ್ ಜಾಸ್ತಿ ಅಂತ ಹೇಳ್ತಾರೆ. ಏನದು? ಎಲ್ಲ ಇದೆಲ್ಲ ನಿಮ್ಮದು ಗಾಡಿನ ಕಸ್ಟಮರ್ ಗಾಡಿನಾ? ಎಲ್ಲ ಕಸ್ಟಮರ್ ಗಾಡಿ. ಓಕೆ ಓಕೆ ಓಕೆ. ನೀವು ಇಲ್ಲಿ ಕಸ್ಟಮರ್ ಬಂದರೆ ನೀವು ಕಮ್ಮಿ ಮಾಡಿಸ್ಕೊಡ್ತೀರಾ? ನೀವು ಹೇಳ್ತಾ ಪ್ರೈಸ್ ಫಿಕ್ಸ್ ಇಲ್ಲ ತಾನೆ? ಓಕೆ, ಅವ್ರು ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ? ಸರ್ ಇದೇನು ಮಾಡಲು? ಇದು ಶವರ್ಲೆ ಬೀಟ್ 2012 ಮಾಡಲು LS ಡೀಸೆಲ್. ಇದು ಡೀಸೆಲ್. ಇದು ಎಷ್ಟು ಮೈಲೇಜ್ ಬರುತ್ತೆ? ಇದೆಲ್ಲ ನಿಮಗೆ ಲಾಂಗ್ ಅಲ್ಲಿ 20 ಮೇಲೆ ಬರುತ್ತೆ ಸರ್. 20 ಮೇಲೆ? ಸಿಟಿಲಿ ಅಂತ 15-16 100% ಬರುತ್ತೆ. ಓಕೆ. ಬಾಡಿಲಿ ನೀಟ್ ಇದೆ, ಏನು ಸ್ಕ್ರಾಚಸ್ ಅಂತ ಏನು ಕಾಣ್ತಾ ಇಲ್ಲ. ಅಲ್ಲ, ಏನಿಲ್ಲ, ನೀಟಾಗಿದೆ. ಒಳಗೆ ನೋಡೋಣ ಒಂದ್ಸಲಿ. ಇದರಲ್ಲಿ ಎಷ್ಟು ಪವರ್ ವಿಂಡೋ ಬರುತ್ತೆ? ಇದರಲ್ಲಿ ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೀರಿಂಗು, AC ಇದೆ. ಓಕೆ. ಮತ್ತೆ ಸಿಸ್ಟಮು, ಸೆಂಟ್ರಲ್ ಲಾಕಿಂಗು ಎಲ್ಲ ಇದೆ. ಪವರ್ ಸ್ಟೀರಿಂಗ್, AC, ಫ್ರಂಟ್ ಪವರ್ ವಿಂಡೋ 2. ಓಕೆ. ಆಚೆ 2 ಗಾಡಿ ಇದೆ, ಅದು ನೋಡ್ಬೋದಾ? ಇದು ಏನು ಮಾಡಲು? ಇದು Hyundai Getz. ಇದು ಓಕೆ. 2008 ಮಾಡಲ್. ಇದು ಪ್ರೈಮ್ ಸರ್. ಇದು ಬಂದು 1.1 ಲೀಟರ್ ಇಂಜಿನ್. ಇದು 1100cc ಗೆಟ್ಸ್ ಪ್ರೈಮ್ ಪೆಟ್ರೋಲ್. 64,000 ಓಡಿದೆ, ಸೆಕೆಂಡ್ ಓನರು. 64,000 ಓಡಿದೆ, 2008 ಮಾಡಲು. ಓಕೆ. ಓನರು ಸೆಕೆಂಡ್ ಓನರು? ಸೆಕೆಂಡ್ ಓನರ್. ಟೂ 2008 ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಗಾಡಿ ನೀಟಿದೆ. 2000. ಇದು ಪ್ರೈಸ್ ಏನು ಹೇಳಿದ್ರಿ? 1,90,000 ನೆಗೋಷಿಯಬಲ್. 190 ಹೆಚ್ಚು ಕಡಿಮೆ ಆಗುತ್ತೆ. ಬಟ್ ಕಸ್ಟಮರ್ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಲ್ಲ? 100% ಬಾರ್ಗಿನ್ ಮಾಡಿ. ಪ್ರೈಸಸ್ ಆರ್ ನಾಟ್ ಫಿಕ್ಸ್ಡ್. ಓಕೆ ಸರ್. ಇದು ಸ್ವಿಫ್ಟ್ ಡಿಸೈರ್ ಫುಲ್ ಡಿಮ್ಯಾಂಡು. VXI ಪೆಟ್ರೋಲು, VXI 2015-16 ರಿಜಿಸ್ಟರ್ಡ್. ಇದು 2015-16 ರಿಜಿಸ್ಟರ್ಡ್. ಸಿಂಗಲ್ ಕಾಂಪ್ರಹೆನ್ಸಿವ್. ಸಿಂಗಲ್ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಗಾಡಿ ಚೆನ್ನಾಗಿದೆ.
ಸರ್ ಸ್ಟಿಕ್ಕರ್ ಹಾಕಿರೋದ ಹಂಗೆ ಬರೋದು ಶೋರೂಮಿಂದ? ಇಲ್ಲ ಎಕ್ಸ್ಟ್ರಾ ಹಾಕಿರೋದು ಇದು. ಓಕೆ. ಇಲ್ಲಿ ಒಂದು ಸ್ಕ್ರಾಚ್ ಇದೆ. ಹೌದು. ಸರ್ ಇದರಲ್ಲಿ ಏನೇನು ಇದು ಏರ್ ಬ್ಯಾಗ್ ಬರುತ್ತಾ? ಇಲ್ಲ ಸರ್, ಇದರಲ್ಲಿ ಏರ್ ಬ್ಯಾಗ್ ಬರಲ್ಲ. ಏರ್ ಬ್ಯಾಗ್ ಬರಲ್ಲ. ಇದರಲ್ಲಿ 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, AC, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಇನ್ಬಿಲ್ಟ್ ಸೆಂಟ್ರಲ್ ಲಾಕಿಂಗ್ ಇದೆ. ಅಡಿಷನಲ್ ಆಗಿ ಇವರು ಸೀಟ್ ಕವರ್, ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ಹೊಸದಿದೆ ಸರ್ ಇದು? ಇದು ನಿಮಗೆ ಆಗುತ್ತೆ ಸರ್ 7,000 to 8,000 rupees ಆಗುತ್ತೆ ಇದು. ಓಕೆ ಓಕೆ. ಇಲ್ಲಿ ಇದು ಬರುತ್ತೆ ವುಡ್ ಫಿನಿಶಿಂಗ್. ಓಕೆ ಓಕೆ. ಇದು ಏನು ಪ್ರೈಸು ಸರ್? ಇದು 6,25,000 ನೆಗೋಷಿಯಬಲ್. 6,25,000. 6,25,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸರ್ ಇದು ಇದೆಯಾ ಸಣ್ಣ ಗಾಡಿ? ಇದು ಝೆನ್ ಸರ್, 2004 ಮಾಡಲ್ ಝೆನ್. ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ, ವೆಲ್ ಮೇಂಟೈನ್ಡ್. ಓಕೆ. ರೀಸೆಂಟ್ ಆಗಿ FC ಆಗಿದೆ, ಓಕೆ. ಹೊಸ ಟೈರ್ ಹಾಕಿದ್ದಾರೆ, ಓಕೆ. ಹೊಸ ಬ್ಯಾಟ್ರಿ ಇದೆ, ಓಕೆ. ರೀಸೆಂಟ್ ಆಗಿ ಕ್ಲಚ್ ಸಸ್ಪೆನ್ಷನ್ ಎಲ್ಲ ಸಾಕ್ ಅಬ್ಸರ್ವರ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಓಕೆ. ಗಾಡಿಲಿ ಇವಾಗ ಏನು ₹1 ಖರ್ಚು ಮಾಡಂಗಿಲ್ಲ. ಬೇರೆ ಪೆಟ್ರೋಲ್ ಹಾಕಬೇಕು. ಯೂಸ್ ಮಾಡಿ. ಓಕೆ ಓಕೆ. ಪವರ್ ವಿಂಡೋಸು ಬರುತ್ತೆ ಎರಡು. AC, ಪವರ್ ಸ್ಟೇರಿಂಗ್. ಓಕೆ. ಸೀಟ್ಸ್ ಇದೆ. ಓಕೆ. ಸಿಸ್ಟಮ್ ಇದೆ. ಮೆಕ್ಯಾನಿಕಲ್ ವೈಸ್ ₹1 ಖರ್ಚು ಮಾಡಂಗಿಲ್ಲ ಸರ್. ಎಲ್ಲ ಮಾಡಿಬಿಟ್ಟಿದ್ದಾರೆ ಎಲ್ಲ ರೆಡಿ ಇದೆ. ಸರ್ ಅದು ವರ್ಣ ನಿಮ್ದೇನಾ? ವರ್ಣ ಏನು ಮಾಡಲು? 2008 ಮಾಡಲು SX ಡೀಸೆಲ್. ಓಕೆ. ತುಂಬಾ ಚೆನ್ನಾಗಿದೆ ಗಾಡಿ. ಸಿಂಗಲ್ ಓನರ್, ಶೋರೂಮ್ ಇದೆ, ಒಬ್ಬರೇ ಓನರು. ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಫ್ಯಾನ್ಸಿ ನಂಬರ್ ಇದೆ 3636 ಅಂತ. ಹೌದು ಹೌದು. ನಿಮಗೆ ಡೀಸೆಲ್ ನಿಮಗೆ ಲಾಂಗ್ ಅಲ್ಲಿ ಕಮ್ಮಿ ಅಂದ್ರೆ 20 ಕಿಲೋಮೀಟರ್ಸ್ ಬರುತ್ತೆ ಮೈಲೇಜ್. ಓಕೆ. ಫುಲ್ಲಿ ಟಾಪ್ ಎಂಡ್ ಸರ್ ಇದು? ಹೌದೌದು ಸರ್. ಇದೇನು ಪ್ರೈಸು? ಇದು ಬಂದು ನಿಮಗೆ 2,75,000 ನೆಗೋಷಿಯಬಲ್ ಸರ್. ಇದು ವಿತ್ ABS ಇದೆ. ವಿತ್ ABS. ವಿತ್ ABS. ಇದು ಹಳೆ ಸ್ಟಾಕ್ ಅಲ್ಲ? ಓಲ್ಡ್ ಮೊನ್ನೆ ಮಾಡಿದ್ರಲ್ಲ ಅದೇ ವಿಡಿಯೋ, ಸೇಮ್ ಸೆಂಟ್ರು. ಸೇಮ್ ಗಾಡಿ ಇದು ಸೇಮ್ ಸೆಂಟ್ರು. ಸೇಮ್ ಗಾಡಿ. ಓಕೆ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ಮೇಲೆ ಎಷ್ಟು ಗಾಡಿ ಸೇಲ್ ಆಯಿತು? 5 ಗಾಡಿ ಆಗಿದೆ ಸರ್. 5 ಗಾಡಿ ಸೇಲ್ ಆಗಿದೆಯಾ? 2 days ಅಲ್ಲಿ. ಓಕೆ ಓಕೆ. ಇದೇನು ಸರ್ ಹೊಸ ಸ್ಟಾಕ್ ನೋಡೋದು ಕಾಣುತ್ತಾ? 2014 ಮಾಡಲ್ ಸರ್, ಹೋಂಡಾ ಬ್ರಿಯೋ. 2014 ಓನರು? ಸಿಂಗಲ್ ಓನರ್. ಸಿಂಗಲ್ ಓನರು 2014 ಬ್ರಿಯೋ. ಇದು 60,000 ಓಡಿದೆ. ಏನಿದು ವರ್ಷನ್? SMT. ಪವರ್ ಸ್ಟೇರಿಂಗ್, AC, 4 ಪವರ್ ವಿಂಡೋ ವಿತ್ ಆಟೋ ಸಿಸ್ಟಮು, ಕಂಪನಿ ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಏನು ಪ್ರೈಸ್ ಇದು? ಇದು ಬಂದು 4,10,000 ನೆಗೋಷಿಯಬಲ್. ಓಕೆ. ಇದು ಹೊಂಡಾ ಹ್ಯುಂಡೈ ಗ್ರ್ಯಾಂಡ್ ಐಟಮ್. ಓಕೆ. 2017. ನೀಟ್ ಇದೆ ಸರ್ ಇದು, ಹೊಸ ಗಾಡಿ ಥರ ಇದೆ ಸರ್ ಇದು. ಸರ್ ಇದು ಬಂದು ಡಾಕ್ಟರ್ ವೆಹಿಕಲ್. ಡಾಕ್ಟರ್. ಓಕೆ ಓಕೆ. ಅದಕ್ಕೆ ಅಷ್ಟು ನೀಟ್ ಇರೋದು. ಬೇರೆ 28,000 ಓಡಿದೆ. ಓನ್ಲಿ 28,000 ಕಿಲೋಮೀಟರ್ಸ್.
ಓನ್ಲಿ 28,000 ಕಿಲೋಮೀಟರ್ಸ್ 2017 ಡಾಕ್ಟರ್ ರೇವನ್ ಕಾರ್. ಇದ್ರದ್ದು ಏನು ಪ್ರೈಸು ಸರ್? ಇದು ಬಂದು 4,90,000 ನೆಗೋಷಿಯಬಲ್ ಸರ್. ಓಕೆ, ಪ್ರೈಸ್ ನೆಗೋಷಿಯಬಲ್ ಅಲ್ಲ? ಆಗುತ್ತೆ. ಓಕೆ, ಇದು ಮೆರ್ಸಿಡಿಸ್ ಬೆನ್ಝು. ಇದು 2011 ಮಾಡಲು, Okay. C220. C220 2011 ಮಾಡಲು. ಎಷ್ಟನೇ ಓನರ್ ಇದು? ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರು. ಎಷ್ಟು ಓಡಿದೆ ಸರ್ ಇದು? 1,80,000 ಕಿಲೋಮೀಟರ್ ಓಡಿದೆ ಸರ್. 180. ಎಲ್ಲ ರೆಕಾರ್ಡ್ ಕಿಲೋಮೀಟ್ರು. ಹೌದು ಹೌದು ಹೌದು. ಇದು ಏನು ಪ್ರೈಸ್ ಸರ್ ಇದು? ಇದು ಬಂದು 9,95,000 ನೆಗೋಷಿಯಬಲ್. 995. ಬಾಟಾ ಚಪ್ಪಲಿ ಥರ ಇದೆ ಪ್ರೈಸಿಂಗು. 995. ಪ್ರೈಸ್ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದೆಲ್ಲ ಕಸ್ಟಮರ್ ಗಾಡಿ ತಾನೆ? ಹೌದು ಸರ್. ಈ ನೆಗೋಷಿಯೇಷನ್ ಕೂರುವಾಗ ಅವ್ರು ಬರ್ತಾರಾ? ಕಸ್ಟಮರ್ ಫ್ರೀ ಇದ್ರೆ 100% ಬರ್ತಾರೆ. ಓಕೆ. ಅವ್ರ ಹತ್ರ ನಾನು ಮಾತಾಡಿ ನಿಮ್ಮ ಹತ್ರ ನಾನು ಬಾರ್ಗೇನ್. ಸೊ ನೀವು ಕಸ್ಟಮರ್ಗೆ ಬೈಯರ್ಗೆ ಹತ್ರ ಜಾಸ್ತಿ ನೀವು ಕಮ್ಮಿ ಮಾಡಿ ಕೊಡ್ತೀರಾ, ಅವ್ರ ಹತ್ರ ಸೆಲ್ಲರ್ಗೆ ಜಾಸ್ತಿ ಪ್ರಾಫಿಟ್ ಮಾಡಿ ಕೊಡ್ತೀರಾ? ನಮ್ದು ಆ ಥರ ಇಲ್ಲ ಸರ್. ನಿಮಗೆ ಮಾರ್ಕೆಟ್ ಪ್ರೈಸ್ ಅಂತ ರೀಸನಬಲ್ ಪ್ರೈಸ್ ನಿಮಗೆ ಕೊಡ್ತೀನಿ. ಮಾರ್ಕೆಟ್ ಪ್ರೈಸಿಂದ ಕಮ್ಮಿ ಕೊಡಿಸ್ತೀರಾ? ವೆಹಿಕಲ್ 100% ಗ್ಯಾರಂಟಿ. ಓಕೆ. ಇದು ಸೇಮ್ 2000? ಇದು 2013 ಮಾಡಲ್ ಸರ್. ಇದು ಓಕೆ, ಅದು 2011 13. ಇದು 13 ಮಾಡೋದು. ಇದು C220. ಇದು ನ್ಯೂ ಶೇಪ್, ಅದು ಓಲ್ಡ್ ಶೇಪ್. ಓಕೆ 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 ಓಕೆ. ಇದು ಎಷ್ಟು ಓಡಿದೆ ಸರ್ ಇದು? ಇದು ಬಂದ್ಬಿಟ್ಟು 80,000 ಓಡಿದೆ. 80,000 ಕಿಲೋಮೀಟರ್ಸ್. ಹೌದು, ಇದು ನ್ಯೂ ಶೇಪ್ ಇದು. ಇದರಲ್ಲಿ ಬಂದು ನಿಮಗೆ ಎಕ್ಸ್ಟ್ರಾ ಸನ್ರೂಫ್ ಬರುತ್ತೆ ಸರ್. ಅದರಲ್ಲಿ ಸನ್ರೂಫ್ ಬರಲ್ಲ, ಇದರಲ್ಲಿ ಸನ್ರೂಫ್ ಬರುತ್ತೆ. ಓಕೆ ಓಕೆ. ಎರಡು ಡೀಸೆಲ್ ಆಟೋಮೆಟಿಕ್. ಎರಡು ಆಟೋ ಟ್ರಾನ್ಸ್ಮಿಷನ್. ಇದು ದಿಸ್ ಇಸ್ ವಿತ್ ಸನ್ ರೂಫ್, ಅದು ಸನ್ರೂಫ್. ಓಕೆ ಓಕೆ. ಬಾಡಿಲಿ ನೀಟ್ ಇದೆ, ನೋ ಸ್ಕ್ರಾಚ್, ನೋ ಡೆಂಟ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಎರಡು ಗಾಡಿಗೂ ಫೈನಾನ್ಸ್ ಆಪ್ಷನ್ ಇದೆ ಸರ್. ಎರಡಕ್ಕೂ ಮಾಡಿಸ್ಬೋದು. ಓ, ಎರಡಕ್ಕೆ ಫೈನಾನ್ಸ್ ಮಾಡಿ ಕೊಡ್ತೀರಾ? ಓಕೆ 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 ಓಕೆ. ಅದು ವೈಟ್ ಚೆನ್ನಾಗಿದೆ ಸರ್ ಇದಕ್ಕಿಂತ. ತುಂಬಾ ಚೆನ್ನಾಗಿದೆ. ಪ್ರೈಸ್ ನಿಮಗೆ ರೀಸನಬಲ್ ಇದೆ ಸರ್. ಹೌದು, ಲೋನ್ ಆಗುತ್ತೆ ಅಂದರೆ ಶಿಫ್ಟ್ ತಗೊಳ್ಳೋರ ತೊಗೋಬೋದಲ್ಲ ಸರ್? ಸರ್ ಇದು ಏನು ಮಾಡಲು? ಇದು ಸರ್ ಈಕೋ ಸ್ಪೋರ್ಟ್ಸು ಟ್ರೆಂಡ್ ಲೈನ್ ಪ್ಲಸ್ 2014-15 ರಿಜಿಸ್ಟರ್ಡ್, ಸಿಂಗಲ್ ಓನರ್ ಅಂಡ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. 2014-15 ರಿಜಿಸ್ಟರ್ಡು. ಸಿಂಗಲ್ ಓನರ್ ಅಂಡ್ ಅಂದರೆ 2014 ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, 2015ಗೆ ರಿಜಿಸ್ಟರ್. ಒಂದು ಶೋರೂಮಿಂದ ತೊಗೊಂಡಿದ್ದಾರೆ. ಹೌದೌದು. ಇದು ನೀಟ್ ಇದೆ, ನೋ ಸ್ಕ್ರಾಚ್, ನೋ ಡೆಂಟ್. ಇದು ಎಷ್ಟು ಓಡಿದೆ? ಇದು 77,000 ಓಡಿದೆ. 77,000 ರೆಕಾರ್ಡೆಡ್. ಹೌದು. ಓಪನ್ ಮಾಡಿ ಸರ್, ನೋಡೋಣ ಒಳಗೆ. ಓಪನ್ ಮಾಡಿ. ಪವರ್ ಶೇರಿಂಗ್, AC, 4 ಪವರ್ ಬರುತ್ತೆ. ಫ್ಯೂಚರ್ ಎಲ್ಲ ಎಲ್ರಿಗೂ ಗೊತ್ತಿರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಹಾಕಿದ್ದಾರೆ ಹೇಳ್ಬಿಡಿ. ಇದರಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಎಲ್ಲ ಕಂಪನಿಯಿಂದನೇ ಬರುತ್ತೆ. ನಿಮಗೆ ಸೀಟ್ಸ್, ಲೆದರ್ ಸೀಟ್ಸ್ ಬರುತ್ತೆ. ಶೋರೂಮ್ ಎಲ್ಲ ಬರುತ್ತೆ. ಆಟೋ ಪವರ್ ಮಿರರ್ಸ್ ಬರುತ್ತೆ. ಸಿಸ್ಟಮ್ ಕಂಟ್ರೋಲ್ ಬಂದು ಸ್ಟೀರಿಂಗ್ ಅಲ್ಲಿ ಬರುತ್ತೆ. ಓಕೆ. ಇದರಲ್ಲಿ ಫಾಗ್ ಲೈಟ್ ಬರುತ್ತೆ. ಪ್ಲಸ್ ಅಲ್ಲಿ ನಿಮಗೆ ಫಾಗ್ ಲೈಟ್ ಬರುತ್ತೆ ಮತ್ತು ಸ್ಟೆಪ್ನಿ ಕವರ್ ಬರುತ್ತೆ. ಓಕೆ ಓಕೆ. ಇದು ಇದು ಸೋಲ್ಡ್ ಔಟ್ ಸರ್. ಓ ಸಾರಿ, ಇದು ಸೋಲ್ಡ್ ಆಗಿದೆಯಾ? ಸೋಲ್ಡ್ ಆಗಿದೆ ಸರ್. ಓಕೆ ಓಕೆ. ಸರ್ ಇದು 2013 ಮಾಡಲ್ ಶಿಫ್ಟ್ VDI. ಮಾರುತಿ ಸ್ವಿಫ್ಟ್ ಫುಲ್ ಡಿಮ್ಯಾಂಡ್ ಗಾಡಿ. ಹೌದು, 2013 ಡೀಸೆಲ್. ಸಿಂಗಲ್ ಕಾಂಪ್ರಮೈಸಸ್ ಅದು? ಇಲ್ಲ ಸರ್, ಸೆಕೆಂಡ್ ಓನರ್. ಇನ್ಶೂರೆನ್ಸ್ ರೀಸೆಂಟ್ ಆಗಿ ಎಕ್ಸ್ಪೈರ್ ಆಗಿದೆ. ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಓಕೆ. ಮತ್ತೆ 89,000 ಕಿಲೋಮೀಟರ್ಸ್ ಓಡಿದೆ. 89,000 ಓಡಿದೆ ಕಿಲೋಮೀಟರ್. ಓಕೆ. ಪ್ರೈಸ್ ಬಂದು 4,85,000 ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಪ್ರೈಸ್ ಎಲ್ಲ ಕಡಿಮೆ ಆಗುತ್ತಾ? ಆಗುತ್ತೆ ಸರ್, ಎಲ್ಲ ಪ್ರೈಸ್ ಕಡಿಮೆ ಆಗುತ್ತೆ. ಇದರಲ್ಲಿ ಅಡಿಷನಲ್ ಆಗಿ ಇವರು ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ.
ಮತ್ತೆ ಲೆದರ್ ಸೀಟ್ಸ್ ಹಾಕ್ಸ್ಕೊಂಡಿದ್ದಾರೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿದೆ? ಲೆದರ್ ಸೀಟು ಮತ್ತೆ ಸಿಸ್ಟಮ್. ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ, ಸಿಸ್ಟಮ್ ಹಾಕ್ಸಿದ್ದಾರೆ. ಓಕೆ. ಈಗ ಕಸ್ಟಮರ್ ಬಂದ್ಬಿಟ್ಟು ಇದು ಎಷ್ಟು ಹೇಳಿದ್ರು ಪ್ರೈಸು? 4,85,000. ಈಗ ಕಸ್ಟಮರ್ ಬಂದು ನಿಮಗೆ 25-30 ಸಾವಿರ ಕಮ್ಮಿ ಮಾಡಿ ಅಂದರೆ ನೀವು ಮಾಡಿ ಕೊಡ್ತೀರಾ? ಮಾಡೋಣ ಸರ್, ಮಾಡೋಣ, 100% ಮಾಡ್ಕೊಡೋಣ ಸರ್. ಇದು ಲೇಟೆಸ್ಟ್ ಇವತ್ತು ಬಂದಿರೋ ಸ್ಟಾಕ್ ಇದು ಸರ್. ಇದು ಬ್ರ್ಯಾಂಡ್ ನ್ಯೂ ಇದೆ ಸರ್. ಇದು 2020ನಾ? ಇಲ್ಲ 2018. ಬಟ್ ನ್ಯೂ ಇದೆ ಅಲ್ಲ, ಹೊಸ ಥರ ಇದೆ. ತುಂಬ ಚೆನ್ನಾಗಿದೆ. ಬೇರೆ 10,000 ಕಿಲೋಮೀಟರ್ ಇದೆ. ಓ, 10,000 ಕಿಲೋಮೀಟರ್ಸ್ ಓನ್ಲಿ. ಇದು ಬಂದು ZXi ಫುಲ್ ಟಾಪ್ ಎಂಡ್ ಮಾಡೋದು. ZXi ಅಂದರೆ ಡಬಲ್ ಏರ್ ಬ್ಯಾಗು, ABS ಬರುತ್ತೆ. ಓಕೆ. ಮತ್ತೆ ಕಂಪನಿ ಸೆಂಟ್ರಲ್ ಲಾಕಿಂಗ್. ಬಟ್ ದಿಸ್ ಇಸ್ ಟೋಟಲ್ ಬ್ರ್ಯಾಂಡ್ ನ್ಯೂ ಸರ್. ಪ್ಲಸ್ ಏನಂದ್ರೆ ಇದು ಆಟೋಮೆಟಿಕ್. ಓಕೆ ಓಕೆ. ಪವರ್ ಸ್ಟೀರಿಂಗ್, AC, 4 ಪವರ್ ವಿಂಡೋ, ಡಬಲ್ ಏರ್ ಬ್ಯಾಗು, ABS, ಡಬಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ. ಸ್ಟೇರಿಂಗ್ ಕಂಟ್ರೋಲು ಬರುತ್ತೆ. ಸಿಸ್ಟಮ್ ಪ್ಲಸ್ ಆಟೋ ಟ್ರಾನ್ಸ್ಮಿಷನ್. ವೆರಿ ಗುಡ್. ಸರ್, ಇದು 10,000 ಓಡಿರೋದ್ರೆ ವ್ಯಾರಂಟಿ ಇಲ್ಲ, ವೇಸ್ಟ್ ಅಲ್ಲ ತಗೊಳ್ಳೋದು? ಲೋ ಮೈಲೇಜ್ ಕಿಲೋಮೀಟರ್ ಅವ್ರಿಗೆ ಅವಶ್ಯಕತೆ ಇಲ್ಲ. ನಿಮಗೆ ವ್ಯಾರಂಟಿ ಇಲ್ಲ ತಗೊಳ್ಳೋದು, ಸುಮ್ಮನೆ ವೇಸ್ಟ್. ಅವಶ್ಯಕತೆ ಇಲ್ಲ ಇದಕ್ಕೆ. ಸೊ ಇದಕ್ಕೆ ವ್ಯಾರಂಟಿ ಎಲ್ಲ ಇದೆ? ಇದೆ. ಓಕೆ ಸರ್, ಇದು ಸೇಲ್ ಆಗಿದೆ. ಇದು ಸೋಲ್ಡಾ? ವೆರಿ ಗುಡ್. ಆಗಿದೆ. ಓಕೆ ಓಕೆ. ಸರ್, ಇದು ಹೊಸದಾ? ನಿನ್ನೆ ಬಂದಿರೋ ಸ್ಟಾಕ್ ಇದು. ಓಕೆ ಓಕೆ. ನ್ಯೂ ಕಾರ್ ಸ್ಟಾಕ್. ಇದು ಹೋಂಡಾ ಸಿಟಿ 2011 ಮಾಡಲು VMT. 2011 ಹೋಂಡಾ ಸಿಟಿ VMT ಅಂದರೆ ಟಾಪ್ ಎಂಡ್. ಟಾಪ್ ಎಂಡ್. ಇದರಲ್ಲಿ ಏರ್ ಬ್ಯಾಗ್. ಓಕೆ ಓಕೆ. ಓಕೆ. ನೋ ಸ್ಕ್ರ್ಯಾಚ್, ನೋ ಡೆಂಟ್, ಏನಿಲ್ಲ. ವೈಟ್ ಕಲರ್ ಹೋಂಡಾ ಸಿಟಿ ಫುಲ್ ಡಿಮ್ಯಾಂಡ್ ಅಲ್ಲ ಸರ್? ಸರ್, ಇದು ಹಿಂದ್ಗಡೆ ಸ್ಪಾಯ್ಲರ್ ಹಾಕಿರೋದು ಎಕ್ಸ್ಟ್ರಾ? ಹೌದು ಸರ್, ಅದು ಎಕ್ಸ್ಟ್ರಾ ಫಿಟ್ಟಿಂಗ್. ಅದು ಬರಲ್ಲ ಶೋರೂಮಿಂದ? ಇದರಲ್ಲಿ ಅವರು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಮತ್ತೆ ರಿವರ್ಸ್ ಕ್ಯಾಮ್ರಾ ಹಾಕ್ಸಿದ್ದಾರೆ. ಓಕೆ. ಬ್ಯಾಕ್ ಡೋರ್ಗೂ ಕಾಂಪೋನೆಂಟ್ ಸ್ಪೀಕರ್ಸ್ ಫಿಟ್ ಮಾಡಿಸಿದ್ದಾರೆ. ಓಕೆ. ಸೊ ಇದು ಕ್ಯಾಮ್ರಾ. ಓಕೆ. ಲೆದರ್ ಸೀಟು ಬ್ರ್ಯಾಂಡ್ ನ್ಯೂ ಥರ ಕಾಣ್ತದೆ. ಈಗಲೇ ಹಾಕಿರ್ಬೇಕು ಅವರು. ಎಲ್ಲ ಶೋರೂಮ್. ಹೌದ್ರಾ? ಓಕೆ. ಶೋರೂಮ್. ಸ್ಪೇಷಿಯಸ್ ಸಿಕ್ಕಾಪಟ್ಟೆ ಜಾಸ್ತಿ ಸರ್. ಲೆಗ್ ರೂಮ್ ಚೆನ್ನಾಗಿರುತ್ತೆ ಸರ್. ಹಾಂ, ಭಾಳ ಸ್ಪೇಷಿಯಸ್ ಇದೆ ಹಿಂದೆ. ಇಲ್ಲ ಅಷ್ಟು ಗ್ಯಾಪ್ ಕೊಟ್ಟು ಬ್ಯಾಕ್ ಸೈಡ್ ಇದೆ. ಓಕೆ. ಟಚ್ ಸ್ಕ್ರೀನ್ ಸಿಸ್ಟಮ್ಮು, AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗು, ABS, ರಿವರ್ಸ್ ಕ್ಯಾಮ್ರಾ. ಓಕೆ ಓಕೆ ಓಕೆ. ಇದೇನು ಪ್ರೈಸು ಸರ್? ಇದು ಬಂದ್ಬಿಟ್ಟು 4,95,000 ನೆಗೋಷಿಯಬಲ್. 495 ಹೆಚ್ಚು ಕಮ್ಮಿ ಆಗುತ್ತೆ. ಇದಕ್ಕೆ ಲೋನ್ ಆಗುತ್ತಲ್ಲ? ಹಾಂ, ಮಾಡ್ತೀವಿ ಸರ್. ಇದು ಸರ್, ಇದು ಇವತ್ತಿನ ಸ್ಟಾಕ್, ಇವತ್ತು ನ್ಯೂ ಸ್ಟಾಕು. i10 Hyundai i10 Magna 2010 ಮಾಡಲ್. 2010 ಮಾಡಲ್, ಗ್ರೇ ಕಲರ್. ಇದು ಓನರು, ಕಿಲೋಮೀಟ್ರು? ಸರ್, ಇದು ಸಿಂಗಲ್ ಓನರು. ಓಕೆ. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಡಿರೋದು ಬಂದ್ಬಿಟ್ಟು 69,000 ಓಡಿದೆ. 69,000 2010. ಇದು ಕಪ್ಪಾ ಇಂಜಿನ್, 1.2 ಕಪ್ಪಾ ಇಂಜಿನ್, ನ್ಯೂ ಶೇಪ್ ಇದು. ಸೊ ಇದರಲ್ಲಿ ಕಪ್ಪ ಅಂದರೆ 1.2. ಇನ್ನೊಂದು 1.1 ಲೀಟರ್ ಬಂದ್ಬಿಟ್ಟು ARD ಇಂಜಿನ್ ಅಲ್ಲ? IRD ಇಂಜಿನ್ ಬರುತ್ತೆ. ಓಕೆ, IRD ಇಂಜಿನ್. ಇದು ನೀಟ್ ಇದೆ, ನೋ ಸ್ಕ್ರ್ಯಾಚ್, ನೋ ಡೆಂಟ್. ಬಂಪರಲ್ಲಿ ಹಿಂದೆ ಒಂದು ಸ್ಮಾಲ್ ಡೆಂಟ್ ಇತ್ತು. ಇದಕ್ಕೆ ಫೈನಾನ್ಸ್ ಆಗುತ್ತಲ್ಲ? ಇದಕ್ಕೆ ಆಗುತ್ತೆ. ಇದೇನು ಪ್ರೈಸ್ ಹೇಳ್ತಿರೋದು ಸರ್? ಇದು ಬಂದ್ಬಿಟ್ಟು 3,10,000 ಹೇಳ್ತಿದ್ದಾರೆ, ಹೆಚ್ಚು ಕಮ್ಮಿ ಆಗುತ್ತೆ. 3,10,000 ಪ್ರೈಸು ನೆಗೋಷಿಯಬಲ್ ಆಗುತ್ತೆ. ಸರ್, ಪುನಃ ಒಂದು ಹೇಳ್ತೇನೆ, ಯಾಕೆಂದರೆ ಕಮೆಂಟ್ಸಲ್ಲಿ ಸುಮಾರು ಜನ ಬರೀತಾರೆ ಪ್ರೈಸಿಂಗ್ ಎಲ್ಲ ಜಾಸ್ತಿ. ನೀವು ಹೇಳ್ತಾರೋ ಪ್ರೈಸ್ ಫಿಕ್ಸ್ ಇಲ್ಲ ತಾನೆ? ಬಂದು ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದೇನು ಡೀಟೇಲ್ಸು ಸರ್? ಇದು ಸೇಲ್ ಆಗಿದೆ ಸರ್. ಇದು ಸೇಲ್ ಆಗುತ್ತೆ. ಏನು ಸರ್ ಎಲ್ಲ ಸೇಲ್ ಮಾಡಿಬಿಟ್ರಿ? ಲಾಸ್ಟ್ ವಿಡಿಯೋದಲ್ಲಿ ನೋಡಿ ಕಸ್ಟಮರ್ ಬಂದು ತೊಗೊಂಡು. ಚೆನ್ನಾಗಿತ್ತು ಗಾಡಿ ಇದು. ಸರ್, ಇದು ಸರ್, ಇದು ಇಯಾನ್ 2016 ಮಾಡಲು ಮ್ಯಾಗ್ನಾ ಪ್ಲಸ್ ಅಂದರೆ ಇದರಲ್ಲಿ ನಿಮಗೆ ಡಬಲ್ ಏರ್ ಬ್ಯಾಗ್ ಬರುತ್ತೆ.
ಇದು ಮ್ಯಾಗ್ನಾ ಪ್ಲಸ್ ಇದು ಬಂದು 1000 cc ಇಂಜಿನ್ ಇದು 1000 cc ಇಂಜಿನ್. ಸೊ 800 cc ಬರುತ್ತೆ, 1000 cc ಬರುತ್ತೆ. ಕಪ್ಪ ಇಂಜಿನ್ ಬರುತ್ತೆ, 1000 cc ಇಂಜಿನ್ ಕಪ್ಪ ಅಂದರೆ ಅದು ಐಟನ್ಗೆ ಇದೆಲ್ಲ ಸೇಮ್ ಇಂಜಿನ್. ಸೇಮ್ ಇಂಜಿನ್ ಬರುತ್ತೆ. ಓಕೆ 1000 cc ಇಂಜಿನ್ ಬರುತ್ತೆ. ಇದು ಸಿಂಗಲ್ ಓನರ್ ಇದು. ಓಕೆ. ಸಿಂಗಲ್ ಓನರು ಮತ್ತು ಇನ್ನೊಂದು ಏನಂದರೆ ಅಡ್ವೊಕೇಟ್ ಗಾಡಿ ಇದು. ಓ ಅಡ್ವೊಕೇಟ್ ಗಾಡಿ. ಇದರಲ್ಲಿ ಒಂದು ಕೇಸ್ಗೆ ಸೇರಲ್ಲ ಬಿಡಿ. ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಸಿಸ್ಟಮ್ ಓಕೆ. ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ. ನೀಟ್ ಇದೆ ಗಾಡಿ. ಬ್ರ್ಯಾಂಡ್ ನ್ಯೂ ಇದೆ. ಪ್ರೈಸ್ ಹೆಚ್ಚು ಕಡಿಮೆ ಆಗುತ್ತಲ್ಲ? ಪ್ರೈಸು 335 ಹೇಳ್ತೀವಿ ಸರ್, ಹೆಚ್ಚು ಕಮ್ಮಿ ಆಗುತ್ತೆ. ಪರವಾಗಿಲ್ಲ ಸರ್. 2015-16 ಹೌದು i10 ತಗೊಳ್ಳೋ ಬದಲು ಇದು ತಗೋಬೋದು. i10 1000 cc ಇಂಜಿನ್ ಇದು. ಓಕೆ. i10 ತಗೊಳ್ಳೋ ಬದಲು ಇದು ತಗೋಬೋದು. ಹೌದು. 16 i10 ನಿಮಗೆ ಎಷ್ಟು 4 ಲಕ್ಷ ಇರುತ್ತಾ? ಲೋನ್ ಆಪ್ಷನ್ ಚೆನ್ನಾಗಿ ಸಿಗುತ್ತೆ. 10 ಇಯರ್ ನಿಮಗೆ ಜಾಸ್ತಿ ಸಿಗುತ್ತೆ. ಓಕೆ. EMI ಕಮ್ಮಿ ಸಿಗುತ್ತೆ, ಕಮ್ಮಿ ಇರುತ್ತೆ. ಹಾಂ ಸರಿ. ಇದು ಸರ್ ಇದು ಈಕೋ ಮಾರುತಿ. ಇದು ಹೊಸ ಸ್ಟಾಕ್. ಹೊಸ ಸ್ಟಾಕ್ ಇದು 2011. ಇದು ಬ್ರ್ಯಾಂಡ್ ನ್ಯೂ ಇದೆ ಸರ್. 2011 ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ ಇದು. ಸ್ಕ್ರಾಚ್ ಇಲ್ಲ ಒಂದು. ಸಿಂಗಲ್ ಓನರ್ ಗಾಡಿ ಇದು. AC. ಓಕೆ. 5 ಸೀಟರ್ AC. 5 ಸೀಟರ್ AC. ಇವರು 7 ಸೀಟರ್ ಮಾಡ್ಕೊಂಡಿದ್ದಾರೆ, ಆಲ್ಟರ್ ಮಾಡ್ಕೊಂಡಿದ್ದಾರೆ. ಓಕೆ. 5 ಸೀಟರ್ಗೆ 7 ಸೀಟರ್ ಮಾಡ್ಕೊಂಡಿದ್ದಾರೆ. ಬಟ್ ನೀಟ್ ಇದೆ. ನೋ ಸ್ಕ್ರಾಚ್, ನೋ ಡೆಂಟ್. ಚೆನ್ನಾಗಿದೆ. ಪವರ್ನಿಂದ ಇಡು ಬರುತ್ತಾ? ಇವ್ರು ಹಾಕ್ಸ್ಕೊಂಡಿರೋದು. ಓ ಎಕ್ಸ್ಟ್ರಾ ಹಾಕಿರೋದು. ಓಕೆ ಓಕೆ ಓಕೆ. AC ಬರುತ್ತೆ. AC. ಸೊ 2011-12 ರಿಜಿಸ್ಟರ್ಡು, ಸಿಂಗಲ್ ಓನರು, AC. 5 ಸೀಟರ್ಗೆ 8 ಸೀಟರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಬಹುದು. ಓಪನ್ ಮಾಡಿ. ಓಕೆ. ಇದಕ್ಕೆ ಲೋನ್ ಆಗುತ್ತಾ ಸರ್? ಆಗುತ್ತೆ ಸರ್. ಲೋನ್ ಇದಕ್ಕಾಗುತ್ತೆ. ಬಟ್ 2011 ಅಂದರೆ ಭಾಳ ನೀಟಿದೆ ಸರ್ ಗಾಡಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಂ. ಒಬ್ಬರೇ ಓನರ್ ಅಲ್ವಾ, ಟೈರು ಹೆಚ್ಚು ಕಮ್ಮಿ ಹೊಸದೇ ಇದೆ ಸರ್. ಇದು ಇಯಾನ್ ಸರ್, ಇದು ಸ್ಪೋರ್ಟ್ಸ್. ಓಕೆ ಓಕೆ. 2000 ಮ್ಯಾಗ್ನಾ ಪ್ಲಸ್ಗಿಂತ ಟಾಪ್ ಅಂಡ್ ಇದು. ಹೌದು ಇದು ಸ್ಪೋರ್ಟ್ಸ್ 2018 ಮಾಡಲ್. 2018 ಮಾಡಲ್ ಇಯಾನ್. ಓನರು ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸ್ ಇದೆಯಾ ಸರ್? ಇದೆ ಸರ್. ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. 2018 ಬ್ರ್ಯಾಂಡ್ ನ್ಯೂ ಗಾಡಿ. ಇದಕ್ಕೆ ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋಸು, ಬಟ್ ಏರ್ ಬ್ಯಾಗ್ ಬರಲ್ಲ. ಏರ್ ಬ್ಯಾಗ್ ಬರಲ್ಲ ಇದಕ್ಕೆ. ಸಣ್ಣ ಗಾಡಿಗೆ ಏರ್ ಬ್ಯಾಗು ರಿಕ್ವೈರ್ಡ್ ಬೇಕಾಗಿದೆಯಾ? ಬೇಕಾಗಿಲ್ಲ. ಇದು ಓನ್ಲಿ ಸಿಟಿ ಪರ್ಪಸ್ಗೆ ಅಲ್ಲ ಸರ್? ಎಕನಾಮಿ ಎಷ್ಟು ಬರುತ್ತೆ ಮೈಲೇಜು? ಸರ್ ಇದು ಮೈಲೇಜ್ ನಿಮಗೆ ಸಿಟಿಲಿ 15-16 ಬರುತ್ತೆ. 15-16 15 16 ಸಿಟಿಲಿ ಬರುತ್ತೆ. ಲಾಂಗಲ್ಲಿ 16 ಬರುತ್ತೆ. ಹೊಸ ಟೈರು ನೀಟ್ ಇದೆ. 2018 ಸಿಂಗಲ್ ಕಾಂಪ್ರಹೆನ್ಸಿವ್ ವೈಟ್ ಕಲರ್. ಪ್ರೈಸು ಪ್ರೈಸ್ 3,95,000 ನೆಗೋಷಿಯೇಟ್. 390 ನೆಗೋಷಿಯಬಲ್. 350 340ಗೆಲ್ಲ ಮಾಡ್ತೀರಾ? ಟ್ರೈ ಮಾಡೋಣ ಸರ್. ಕಸ್ಟಮರ್ ಬಂದು ಗಾಡಿ ನೋಡ್ಲಿ, ಅವ್ರು ಇಷ್ಟ ಆದಮೇಲೆ ಬೇಕಾದ್ರೆ ಕೂತ್ಕೊಂಡು ಬಾರ್ಗಿನ್ ಮಾಡಿ ಕೊಡ್ತೀರಾ ನೀವು? ಮಾಡಿ ಕೊಡ್ತೀರಾ? ಲೋನ್ ಬೇಕಾದ್ರೆ ಲೋನು ಮಾಡಿಸಿ ಕೊಡೋಣ. ಓಕೆ. ಇದು ಸ್ಕೋಡಾ ರಾಪಿಡ್ ಸರ್, 2015-16 ರಿಜಿಸ್ಟರ್ಡ್. ಸ್ಕೋಡಾ ರಾಪಿಡ್ 15-16 ರಿಜಿಸ್ಟರ್ಡ್. ಎಲಿಗೆನ್ಸ್ ಟಾಪ್ ಎಂಡ್. ಹೌದು, ಎಲಿಗೆನ್ಸ್ ಆಟೋಮೆಟಿಕ್. ಇದು ಅಲೈಸ್ ಹಾಕ್ಸಿರೋದಾ? ಎಲ್ಲ ಕಂಪನಿ ಶೋರೂಮ್ದು. ಪ್ರೊಜೆಕ್ಟರ್ ಇದು ಕಂಪನಿನ ಬರುತ್ತೆ. ಎಲ್ಲ ಶೋರೂಮ್ ಸರ್. ಸೊ ಇದು ಟಾಪ್ ಎಂಡ್ ಮಾಡಲ್. ಇದು ಬೇಸಿಕ್ಲಿ ಮಾಡಲು 1.6 ಲೀಟರ್ ಇಂಜಿನ್ ಇದು. ಕ್ರೋಮ್ ಹ್ಯಾಂಡ್ಲಿಂಗು, ಲೆದರ್ ಸೀಟ್ಸು, ಒಳಗಡೆ ಇಂಟೀರಿಯರ್ ಭಾಳ ಚೆನ್ನಾಗಿದೆ ಸರ್. ಇದು ವೆರಿ ನೀಟ್ ಆ್ಯಂಡ್ ಕ್ಲೀನ್. ವೆರಿ ನೀಟ್. ಇದು ಫಿನಾನ್ಸ್ ಆಗುತ್ತಲ್ಲ?
ಓಕೆ, ಬಂದು 5,85,000 ನೆಗೋಷಿಯಬಲ್ ಸರ್ ಇದು. 585 ನೆಗೋಷಿಯಬಲ್. ಹೊಸದು ಹೊಸದು ನಿಮಗೆ 13 ಲಕ್ಷ ಮೇಲಿದೆ ಸರ್. 13 ಲ್ಯಾಕ್ಸ್ ಮೇಲೆ ಇರಬೇಕು. ಓಕೆ, ಒಂದು 4-5 ಗಾಡಿ ಹೊಸದು ಬಂದಿದೆ. ಹೌದು. ಮಾರುತಿ ಸ್ವಿಫ್ಟು ಇದು ಭಾಳ ಚೆನ್ನಾಗಿದೆ ಸರ್, ಬ್ರ್ಯಾಂಡ್ ನ್ಯೂ ಇದೆ. 10,000 ಹೊಡಿದಂತೆ. ಇದು ನ್ಯೂ ಕಾರ್ ಅಲ್ಲ, ಹೊಸದು ಈಗ ಬಂದಿರೋದು. ಚೆನ್ನಾಗಿದೆ ಅದು ಸರ್. ನಾಳೆ ಇನ್ನು ಈ ವಿಡಿಯೋ ನೋಡ್ಕೊಂಡು ಯಾರನ್ನ ಬಂದರೆ ಏನು ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಒಂದು ಸರ್ವಿಸ್ ಫ್ರೀ ಕೊಡೋಣ ಸರ್ ಅವರಿಗೆ. ಒಂದು ಇಂಜಿನ್ ಆಲ್ ಸರ್ವಿಸ್ ಫ್ರೀ. ಸರ್ವಿಸ್ ಫ್ರೀ. ಓಕೆ, ಇದು ಚೆನ್ನಾಗಿದೆ, ಸೂಪರ್ ಬ್ರ್ಯಾಂಡ್ ನ್ಯೂ. ಸರಿ ಪ್ಯಾಟ್ರಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು.